ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ರೂಟೀನ್. ಇವತ್ತು ಬಂದುಬಿಟ್ಟು 2 ದಿನದ ವ್ಲಾಗನ್ನು ಕೂಡ ಕಂಬೈನ್ ಮಾಡಿ ಹಾಕಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಮೋಟಿವೇಟ್ ಆಗ್ಬೋದು, ಸ್ವಲ್ಪ ಆದರೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ವ್ಲಾಗ್ಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಇವತ್ತಿನ ನನ್ನ ದಿನ ಶುರುವಾಗಿದ್ದು ಬೆಳಗ್ಗೆ 5:15ಗೆ. ಸೊ 5:15ಗೆ ಎದ್ಬಿಟ್ಟು ಹೊರಗಡೆ ನೋಡಿದರೆ ವೆದರ್ ಇವಾಗಂತೂ ಎಷ್ಟು ಚಳಿ ಇದೆ ಅಂತ ನಿಮಗೂ ಗೊತ್ತು ಅಲ್ವಾ? ಸೊ ಎಲ್ಲಿ ನೋಡಿದರೂ ಮಳೆ ಮಳೆ ಮಳೆ. ಸೊ ಈ ಮಳೆ ಟೈಮಲ್ಲಿ, ಈ ಚಳಿಲಿ ಬೆಳಗ್ಗೆ ಬೇಗ ಹೇಳೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸ್ವಲ್ಪ ಅಲ್ಲ, ತುಂಬಾ ಕಷ್ಟ. ನನಗೂ ಕೂಡ ಎದ್ಮೇಲೆ ಫೀಲ್ ಆಗ್ತಿರುತ್ತೆ. ಸೊ ಇಲ್ಲಪ್ಪ ಮತ್ತೆ 10 ನಿಮಿಷ ಮಲ್ಕೊಳ್ಳೋಣ, 15 ನಿಮಿಷ ಮಲ್ಕೊಳ್ಳೋಣ, ಆಮೇಲೆ ಎದ್ದರೆ ಆಗುತ್ತೆ ಬಿಡು ಅಂತ ಹೇಳಿ. ಬಟ್ 10 ನಿಮಿಷ ಅಂತ ಅನ್ನೋದು, ಎಸ್ಪೆಷಲಿ ಬೆಳಗಿನ ಜಾವ ನಾವೇನು ಮಲ್ಕೊಂಡು ಹೇಳ್ತೀವಿ ಅಲ್ವಾ, ಅವಾಗಂತೂ ತುಂಬಾ ಗಾಢವಾಗಿ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಸೊ ಮತ್ತೆ ಎದ್ದಾಗ ರೂಟೀನ್ ಸ್ವಲ್ಪ ಆಚೆ ಈಚೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೇ ನಿದ್ದೆ ಬರೋನು ಪರವಾಗಿಲ್ಲ ಅಂತ ಹೇಳಿ 5:15ಗೆ ಎದ್ದೇಳ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶುವಲ್ ಹೆಣ್ಮಕ್ಳಿಗೆ ಮನೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ? ಸೊ ಅದೆಲ್ಲದನ್ನು ಮಾಡ್ಕೊಳ್ತಾ ನನ್ನ ಒಂದು ಮೆನು ಪ್ಲ್ಯಾನ್ ಏನಿರುತ್ತೆ ಅದರ ಪ್ರಕಾರ ಅಡುಗೆನ ಕೂಡ ಮಾಡ್ಕೊಳ್ತೀನಿ. ಸೊ ಇವತ್ತಿನ ದಿನ ನಾನು ಮಾಡಿರೋದು ಬಂದುಬಿಟ್ಟು ನೋಡ್ತಾ ಇದ್ದೀರಲ್ವ, ಕಡಲೆ ಬೀಜನ ನೈಟ್ ನೆನೆಸಿಟ್ಟಿದ್ದೆ. ಸೊ ಅದನ್ನು ಬೇಯಿಸಿಬಿಟ್ಟು ಅದರಿಂದ ನಾನು ಸಲಾಡ್ನ ಮಾಡ್ಕೊಂಡಿದ್ದೀನಿ. ಹಾಗೆ ವಾಂಗಿಬಾತ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಏನಾದ್ರು ಡ್ರಿಂಕ್ಸ್ನ ತೊಗೊತೀನಿ. ಇವತ್ತು ಕ್ಯಾರೆಟ್ ಹಾಗೆ ಬೀಟ್ರೋಟ್ ಜ್ಯೂಸ್ನ ತೊಗೊಂಡಿದ್ದೆ. ಅದಕ್ಕಿಂತ ಮೊದಲು ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ ನಂತರ ನಾನು ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ನೀರನ್ನ ಕೂಡ ಕುಡಿದಿದ್ದೆ. ನಂತರ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅನ್ನ ಹಾಗೆಯೇ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರು, ಅದ್ರ ಜೊತೆಯಲ್ಲಿ ಸ್ವಲ್ಪ ಸಲಾಡ್ಗೆ ನಾನು ಕ್ಯಾರೆಟು ಹಾಗೆಯೇ ನೂಕೋಲು ಮತ್ತು ಕುಕ್ಕುಂಬರ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇಷ್ಟೆಲ್ಲ ಅಡುಗೆ ಕೆಲಸ ಮುಗಿಸಿ ನಾನು ಬಾಕ್ಸ್ನ ಪ್ಯಾಕ್ ಮಾಡೋ ಅಷ್ಟರಲ್ಲಿ 6:35 ಆಗಿತ್ತು. 6:35 to 40 ಅಂತ ಅಂದ್ಕೊಳ್ಳಿ. ಸೊ ಅದಾದಮೇಲೆ ನಾನು ಟೈಮ್ ಸಿಗುತ್ತೆ ನನಗೆ 8 ಗಂಟೆಗೆ ನಾನು ಮನೆ ಬಿಡಬೇಕು. ಇನ್ನೂ ಎಕ್ಸ್ಟ್ರಾ 1 ಅವರ್ ಇರುತ್ತೆ. ಅದರಲ್ಲಿ ಆರಾಮಾಗಿ ನಾನು ರೆಡಿಯಾಗಿಬಿಟ್ಟು ಸ್ನಾನ ಮಾಡೋದಾಗ್ಬೋದು, ಪೂಜೆ ಇರಬಹುದು, ನಾನು ರೆಡಿಯಾಗಿ ಆರಾಮಾಗಿ ಹೋಗ್ತೀನಿ. ಸೊ ಇಲ್ಲ ಅಂತಲೇ ತುಂಬಾ ಗಡಿಬಿಡಿ ಇರುತ್ತೆ. ಹಾಗಾಗಿ ನಂತರ ಡ್ಯೂಟಿಗೆ ಹೋದ್ಮೇಲೆ ನಾನು ಟಿಫನ್ ತಿಂತೀನಿ. ಮನೇಲಿ ಅಷ್ಟು ಬೇಗ ಟಿಫನ್ ತಿನ್ನೋಕೆ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಯಾಕಂದರೆ ಬೇಗ ಹೊಟ್ಟೆ ಕೂಡ ಆಗಿಬಿಡುತ್ತೆ. ಅದಾದ ನಂತರ ಮಧ್ಯಾಹ್ನ ಜಾಸ್ತಿ ಸ್ನ್ಯಾಕ್ಸ್ನ ತಿನ್ನಬೇಕಂತ ಅನ್ನಿಸ್ತಿರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಡ್ಯೂಟಿಗೆ ಹೋದ್ಮೇಲೆ ಒಂದು 9:30 ಅಥವಾ 9:15 ಆಗಿ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತೀನಿ. ಸೊ ನಂತರ ಡ್ಯೂಟಿ ಅಂದಮೇಲೆ ಗೊತ್ತಲ್ವ, ಅಲ್ಲ ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹಾಗೆ ಜಸ್ಟ್ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಅದಾಗಿದ ನಂತರ ನಾನು ಮತ್ತೆ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದು 5 o'clock ಆಗಿಬಿಡುತ್ತೆ. ಮೀನ್ಸ್ 4:45 to 5 o'clock ಅಂತ ಅಂದ್ಕೊಳ್ಳಿ. ಆಚೆ ಒಂದು 5-10 ನಿಮಿಷ ಆಗಿಬಿಡುತ್ತೆ. ಸೊ ಹಾಗಾಗಿ ಕನ್ಸಿಡರ್ ಮಾಡಿ ನಾನು 5 o'clock ಅಂತ ಹೇಳ್ತಾ ಇದ್ದೀನಿ. ಸೊ 5 o'clockಗೆ ಬಂದುಬಿಟ್ಟು ನಾನು ಸ್ವಲ್ಪ ಮೀನ್ಸ್ ಟಯರ್ಡ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಮೀನ್ಸ್ ಒಂದು 1/2 hour ಮಲ್ಕೊತೀನಿ. ಅಷ್ಟು ಡೀಪ್ ನಿದ್ದೆ ಅಲ್ಲ, ಜಸ್ಟ್ ಹಾಗೆ ಒಂದು ಬ್ಯಾಕ್ಗೆ ಸ್ವಲ್ಪ ರೆಸ್ಟ್ ಇರಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಬೆನ್ನೋವೆಲ್ಲ ಬರ್ತಿರುತ್ತೆ ಸಮ್ ಟೈಮು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ 6 ಗಂಟೆಗೆ ದೀಪ ಹಚ್ತೀನಿ ಯೂಶಲಿ ಸಂಜೆ. ಸೊ ದೀಪ ಎಲ್ಲ ಹಚ್ಚಿದ ನಂತರ ಮತ್ತೆ ನನ್ನ ರುಟೀನ್ ಅನ್ನೋದು ಶುರುವಾಗುತ್ತೆ. ಸೊ ಬೆಳಗ್ಗೆ ಡ್ಯೂಟಿಗೆ ಹೋಗೋ ಹರಿಬರಿಯಲ್ಲಿ ಕೆಲವೊಂದು ಮೀನ್ಸ್ ಮನೇಲಿರುವಂಥ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿರುತ್ತೆ. ಮೀನ್ಸ್ ಆಚೆ ಈಚೆ ಇಟ್ಟಿರ್ತೀವಿ, ಅಂದರೆ ಅಷ್ಟೊಂದೇನಲ್ಲ, ಬಟ್ ಹೇಳೋಕ್ಕಾಗಲ್ಲ ಸಮ್ ಟೈಮ್ ದಿನ ಹೇಗಿರುತ್ತೆ ಅಂತ. ಹಾಗಾಗಿ ಬಟ್ ಇವತ್ತೇನು ಅಷ್ಟಿರಲಿಲ್ಲ. ಬೆಳಗ್ಗೆನೇ ಸ್ವಲ್ಪ ಟೈಮ್ ಜಾಸ್ತಿ ಇತ್ತಲ್ವ, ಹಾಗಾಗಿ ಪಾತ್ರೆನ ಕೂಡ ತೊಳೆದೇ ಇಟ್ಟು ಹೋಗಿದ್ದೆ. ಸೊ ಈ ಥರ ತೊಳೆದಿಟ್ಟು ಹೋದಾಗ ಸಂಜೆ ಬಂದ ತಕ್ಷಣ ಡೈರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಹೋದಾಗ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗೆ ನೆಮ್ಮದಿಯಾಗಿ ಅಡುಗೆ ಕೆಲಸ ಕೂಡ ಬೇಗ ಮುಗಿಸ್ಕೋಬೋದು. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಅಡುಗೆ ಮನೆಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ನ ಕೊಡ್ತೀನಿ. ಸೊ ಆ ಒಂದು ಎಕ್ಸ್ಟ್ರಾ ಟೈಮ್ ಅನ್ನೋದೇನಿರುತ್ತೆ ಅದು ಬೆಳಗ್ಗೆ ನನ್ನ ರೂಟೀನ್ ತುಂಬಾ ಸಿಂಪಲ್ಲಾಗಿ ಹಾಗೆ ಸ್ಟ್ರೆಸ್ ಫ್ರೀನ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಏನಂತಂದರೆ ಮೇಯ್ನಾಗಿ ಬಂದುಬಿಟ್ಟು ನನ್ನ ಒಂದು ಡ್ರೆಸ್ಸಸ್. ಹೌದು, ಸೊ ಯೂಶಲಿ ನಾವು ಡೈಲಿ ವೇರಲ್ಲಿ ಸ್ಯಾರಿನ ವೇರ್ ಮಾಡೋದ್ರಿಂದ ಯಾವ ಸ್ಯಾರಿನ ವೇರ್ ಮಾಡಬೇಕು ಆ ಸ್ಯಾರಿನ ಎತ್ತಿಬಿಟ್ಟು ಅದಕ್ಕೆ ತಕ್ಕಂತಹ ಕೆಲವೊಂದು ಸಲ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಹಾಕೊತೀನಿ, ಕೆಲವೊಂದು ಸಲ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕೊಳ್ಳೋದಿರುತ್ತೆ. ಇಲ್ಲ ಅಂತಲೇ ಆ ಸ್ಯಾರಿನ ಪ್ರೀಪ್ಲೇಟ್ ಮಾಡಿ ಇಡ್ತೀನಿ. ಸೊ ಡೈಲಿ ಈ ಥರ ಪ್ರೀಪ್ಲೇಟ್ ಮಾಡಿ ಇಡಲ್ಲ ನಾನು. 100% ನಾನು ಇಟ್ಟಿರ್ತೀನಿ ಅಂತ ಸುಮ್ಮನೆ ಸುಳ್ಳು ಹೇಳಲ್ಲ ವಿಡಿಯೋದಲ್ಲಿ. ಸೊ ಈ ಥರ ನನಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಆದಷ್ಟು ಇವಾಗ ಒಂದು 15 ಡೇಸಿಂದ ಈ ಒಂದು ಪ್ರಾಕ್ಟೀಸ್ನ ಮಾಡ್ಕೊಂಡಿದ್ದೀನಿ. ನೈಟೇ ಸ್ಯಾರಿನ ಪ್ರೀಪ್ಲೇಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಈ ಥರ ಪ್ರೀಪ್ಲೇಟ್ ಮಾಡಿ ಇಟ್ಟಾಗ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಟೈಮ್ ಆದ್ರೂ ಸ್ಯಾರಿನ ಆದಷ್ಟು ಸಿಂಪಲ್ಲಾಗಿ ಹಾಗೆ ಎಲಿಗೆಂಟಾಗಿ ಕಾಣೋ ಥರ ಹಾಕೊಬೋದಲ್ವ. ಹಾಗಾಗಿ ಸ್ವಲ್ಪ ಸ್ಯಾರಿನ ಪ್ರೀಪ್ಲೇಟ್ ಮಾಡಿ ಅದನ್ನು ಕೂಡ ಅರೇಂಜ್ ಮಾಡಿ ಇಡ್ತೀನಿ. ನಂತರ ನೆಕ್ಸ್ಟ್ ಡೇಗೆ ಬೇಕಾದಂತಹ ಡ್ರೈ ಫ್ರೂಟ್ಸ್ ಇರ್ಬೋದು, ಕಾಳುಗಳಿರ್ಬೋದು, ಹಾಗೆ ಬ್ರೇಕ್ಫಾಸ್ಟ್ ಏನಂತ ಫಸ್ಟ್ ಪ್ರಿಪೇರ್ ಆಗಿರುತ್ತೆ ಅಲ್ವಾ. ಸೊ ಅದೆಲ್ಲದನ್ನು ಕೂಡ ಮುಗಿಸ್ಕೊಂಡು ನೀವು ಟೈಮ್ ನೋಡ್ತಿದ್ದೀರಲ್ವ 9:15. ನಾನು ಅಡುಗೆ ಕೆಲಸ ಮುಗಿಸ್ಕೊಂಡು ಎಕ್ಸ್ಟ್ರಾ
ಒಂದು ಕಿಚನ್ ರೂಟೀನ್ ಏನಿರುತ್ತೆ ಅದನ್ನು ಕೂಡ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮರ್ ಇನ್ನೂ 9:15 ಆಗಿತ್ತು. ಸೊ 9:15 ಅಂದರೆ ನಾನು ಊಟನ ಆಲ್ಮೋಸ್ಟ್ 8:15 8 o'clock ಮಾಡಿರ್ತೀನಿ. ಸೊ ಇನ್ನೂ ಬೇಜಾನ್ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಊಟ ಹಾಕಬೇಕು. ಹಾಗೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಏನಿರುತ್ತೆ ಅದನ್ನು ಕೂಡ ಪ್ರೀ ಪ್ಲ್ಯಾನ್ ಮಾಡಬೇಕಂದ್ರೆ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಟೈಮನ್ನು ನಾವು ತೊಗೋಬೇಕಾಗುತ್ತೆ. ಇದು ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತಿನ ದಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಹಾಗಲಕಾಯಿ ಪಲ್ಯನ ಮಾಡಿದ್ದೆ. ಸೊ ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಅಂತ ಹೇಳ್ತೀರಾ, ಖಂಡಿತವಾಗ್ಲೂ ಇಲ್ಲ. ಹಾಗೆಯೇ ನಾನು ಆವಾಗಲೇ ಒಂದು ರೆಸಿಪಿ ಶೇರ್ ಮಾಡಿದೆ, ಕಡಲೆ ಬೀಜದ ಸಲಾಡು. ಸೊ ಅದೇನಿಲ್ಲ, ತುಂಬಾ ಸಿಂಪಲ್. ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೆ ಅಲ್ವಾ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ಹೇಳ್ತಾ ಇದ್ದೀನಿ. ಕಡಲೆ ಬೀಜನ ನಾನು ನೈಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದಾದ ನಂತರ ಬೆಳಗ್ಗೆ ನೆನೆಸಿಟ್ಟಿರುವಂತಹ ಕಡಲೆ ಬೀಜನ ಬೇಯಿಸ್ಕೊಳ್ತೀನಿ. ಸೊ ಬೆಂದಿದ ನಂತರ ಬೇಯಿಸಿರುವಂತಹ ಕಡಲೆ ಬೀಜಕ್ಕೆ ನಾನು ಈರುಳ್ಳಿ, ಟೊಮೆಟೊ ಹಾಗೆಯೇ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ನಾನೇನು ಹಾಕಿರಲಿಲ್ಲ, ನಾನು ಖಾರದ ಪುಡಿ ಹಾಕಿದ್ದೆ. ಸೊ ಬೇಯಿಸಿರುವಂತಹ ಕಡಲೆ ಬೀಜಕ್ಕೆ ಈರುಳ್ಳಿ, ಟೊಮೆಟೊ ಹಾಗೆಯೇ ಕ್ಯಾರೆಟ್ ತುರಿ, ನಂತರ ಸೌತೆಕಾಯಿ ಕೂಡ ಹಾಕ್ಕೋಬೋದು. ನಂಗೆ ಸೌತೆಕಾಯಿ ಖಾಲಿ ಆಗಿತ್ತು ಅಂತ ಹಾಕಲಿಲ್ಲ. ಸೌತೆಕಾಯಿನ ಹಾಕ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಜೀರಾ ಪೌಡರು ಹಾಗೆಯೇ ಅಚ್ಚ ಖಾರದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಸಲಾಡ್ ಹೆಲ್ತಿಯಾಗಿ ರೆಡಿಯಾಗಿರುತ್ತೆ. ಹಾಗೆ ಖಾಲಿ ಬ್ರೇಕ್ಫಾಸ್ಟ್ ತಿನ್ನೋದಕ್ಕಿಂತ ನಮಗೂ ಕೂಡ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಸಿಗುತ್ತಲ್ವ. ಹಾಗಾಗಿ ನಂತರ ಅವತ್ತಿನ ದಿನ ಈವ್ನಿಂಗ್ ಮನೆಗೆ ಬರೋ ಅಷ್ಟರಲ್ಲಿ 4:50 ಆಗಿತ್ತು. ಸಾರಿ. ಮನೆಗೆ ಬಂದಿದ್ದ ನಂತರ ನಾನು ಫ್ರೆಶನ್ ಅಪ್ ಆಗಿ ಇಮಿಡಿಯೇಟ್ಲಿ ತಲೆಗೆ ಎಣ್ಣೆ ಹಾಕ್ಕೊಂಡೆ. ಸೊ ಹೇರ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ನಮ್ಮ ಹೆಲ್ತ್ ಆಗ್ಬೋದು, ಡೈಲಿ ನಾವು ಹೇಗೆ ಕೇರ್ ಮಾಡ್ತೀವೋ ಹಾಗೆ ಅದು ನಮಗೂ ಕೂಡ ರೆಸ್ಪಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ತಲೆಗೆ ಎಣ್ಣೆ ಹಾಕ್ತೆ ಆಲ್ಮೋಸ್ಟ್ ಒಂದು 15 ಡೇಸ್ ಅಂತ ಅಂದ್ಕೊಳ್ಳಿ. 15 ಡೇಸ್ ಆಗಿದೆ. ಯಾಕಂದರೆ ನಾನು ಯೂಶ್ವಲಿ ತಲೆಗೆ ಎಣ್ಣೆ ಹಾಕೋದೇನೆ ಸಂಡೇ ಬಿಟ್ಟರೆ ಇನ್ನು ಮಿಡ್ ವೀಕಲ್ಲಿ ಹಾಕೋಣ ಅಂತ ಅನ್ಕೊತಿದ್ದೆ. ಬಟ್ ಏನಾದ್ರು ಒಂದು ಕೆಲಸ ಬರೋದು ಅಥವಾ ನಂಗೆ ಟಯರ್ಡ್ ಆಗಿರೋದು ಏನೋ ಸಮ್ ರೀಸನ್ಸಿಂದ ಕ್ಯಾನ್ಸಲ್ ಆಗಿಬಿಡುತ್ತೆ. ಹೀಗಾಗಿ 3 ವೀಕ್ಸಿಂದನೂ ಕೂಡ ನಾನು ತಲೆಗೆ ಎಣ್ಣೆನ ಹಾಕಿರಲಿಲ್ಲ. ಹಾಗಾಗಿ ಕೂದಲು ತುಂಬಾ ಫ್ರಿಝಿ, ತುಂಬಾ ಡ್ರೈ ಆಗಿತ್ತು. ಜೊತೆಲಿ ತಲೆನೋವು ಕೂಡ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಆ ತಲೆನೋವನ್ನು ತಡೆಯೋಕ್ಕಾಗ್ದೇ ಕೊನೆಗೆ ಬಂದು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಹಾಗೆಯೇ ಮಲ್ಕೊಂಡ್ಬಿಟ್ಟಿದ್ದೆ. ಅದಾದ ನಂತರ ನಾನು ಯೂಶ್ವಲಿ ಇವತ್ತು ಮಸ್ಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಸ್ಕಾಯಿ ತುಂಬಾ ಸಿಂಪಲ್, ಏನು ಮಸಾಲೆ ರುಬ್ಬೋದಿಲ್ಲ, ಹಾಗೆ ಕಾಯಿ ತುರಿಬೇಕು ಅದು ಇದು ಅಂತ ಎಕ್ಸ್ಟ್ರಾ ಏನೂ ಕೆಲಸ ಇಲ್ಲ. ಸೊ ತುಂಬಾ ಸಿಂಪಲ್ ರೆಸಿಪಿ. ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ. ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಸಿಂಪಲ್ಲಾಗಿ ಹೇಳ್ತೀನಿ. ಏನಿಲ್ಲ, ಹೀರೆಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ಳಿ. ತೊಗರಿಬೇಳೆ ವಾಶ್ ಮಾಡಿ ಹಾಕ್ಬಿಟ್ಟು ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಹೀರೆಕಾಯಿ ಹಾಗೆಯೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ, ಸ್ವಲ್ಪ ಎಣ್ಣೆ ಹಾಗೆಯೇ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಅದು ಪೂರ್ತಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಳಿ. ಒಂದು 4-5 ವಿಷಲ್ ಬರ್ಸ್ಕೊಂಡ್ರು ಏನು ತೊಂದರೆ ಇಲ್ಲ. ಸೊ ಅದಾದ ನಂತರ ಅದೆಲ್ಲನೂ ಕೂಡ ಚೆನ್ನಾಗಿ ಬೆಂದಿದ ನಂತರ ನೀವು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸ್ಮ್ಯಾಶ್ ಮಾಡಿದ ನಂತರ ಒಗ್ಗರಣೆಗೆ ನೀವು ಎಣ್ಣೆ, ಸಾಸಿವೆ, ಈರುಳ್ಳಿ, ನಂತರ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಯಾಕಂದರೆ ಆಲ್ರೆಡಿ ಬೇಯಿಸುವಾಗ ಕೂಡ ಬೆಳ್ಳುಳ್ಳಿ ಹಾಕಿದ್ದಾರೆ. ಇಲ್ಲಿ ಒಗ್ಗರಣೆಗೆ ಜಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ನಂತರ ಕರಿಬೇವನ್ನ ಹಾಕ್ಕೊಂಡು ನಂತರ ಬೇಯಿಸಿಟ್ಕೊಂಡಿರುವಂತಹ ಎಲ್ಲ ತರಕಾರಿ ಹಾಗೆ ಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬೇಕಾದಂತಹ ಮಸ್ಕಾಯಿ ಸಾಂಬಾರು ರೆಡಿಯಾಗುತ್ತೆ. ಇನ್ನು ಇದನ್ನು ನೀವು ಸಾಂಬಾರು, ಅನ್ನ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿ ಹಾಗೆ ತುಂಬಾ ಹೆಲ್ತಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದು ನಾನು ಬ್ರೇಕ್ಫಾಸ್ಟಿಗೆ ಮಾಡಿದಂತಹ, ಅಂದರೆ ನೆಕ್ಸ್ಟ್ ಡೇ ಮಾಡಿದ್ದು ನಾನಿದು. ಆ್ಯಕ್ಚುಲಿ ಇದು ಕ್ಲಿಪ್ನ ಕೂಡ ಸುಮ್ಮನೆ ಹಾಗೆ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ. ಇದು ತುಂಬಾ ಹೆಲ್ತಿಯಾಗಿ ಹೆಸರು ಕಾಳಿಂದ ಪಲಾವ್ನ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ಪಲಾವ್ ಏನು ನೀವು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ರುಬ್ಬಿ ಮಾಡ್ತೀರಲ್ವ, ಸೇಮ್ ಅದೇ ಥರನೇ. ಬಟ್ ತರಕಾರಿ ಬದಲು ಬರೀ ನೈಟ್ ನೆನೆಸಿಟ್ಟಿರುವಂತಹ ಹೆಸರು ಕಾಳನ್ನ ಹಾಕ್ಕೊಂಡು ನಾವು ಪಲಾವ್ನ ಮಾಡಿದಂಥದ್ದು. ತುಂಬಾ ಹೆಲ್ತಿಯಾಗಿರುತ್ತೆ. ದಯವಿಟ್ಟು ಒಂದು ಹೇಳ್ತೀನಿ, ನಿಮ್ಗೆ ಇಷ್ಟೇ ಟೈಮ್ ಇದ್ದರೂ ಇಲ್ಲಾಂದ್ರೂ ನಿಮ್ಮ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ಲಂಚನ್ನೇ ಆಗ್ಬೋದು, ಡಿನ್ನರೇ ಆಗ್ಬೋದು, ಆದಷ್ಟು ಹೋಮ್ ಕುಕ್ಡ್ ಆಗಿರೋದಕ್ಕೆ ದಯವಿಟ್ಟು ಟ್ರೈ ಮಾಡಿ. ಎಷ್ಟೇ ಆದರೂ ಪರವಾಗಿಲ್ಲ, ಏನೇ ಚಿಕ್ಕದಾದರೂ ರೆಸಿಪಿನ ಮನೇಲೇ ಮಾಡ್ಕೊಳ್ಳಿ. ಸೊ ನಾನು ಕೂಡ 100% ನಾನು ಯಾವಾಗ್ಲೂ ಕೂಡ ಹೊರಗಡೆ ಊಟ ತಿನ್ನೋದೇ ಇಲ್ಲ ಅಂತ ಹೇಳಲ್ಲ. ನಿಜವಾಗ್ಲೂ ನಾನು ತುಂಬ ಸಲ ತಿಂದಿದ್ದೀನಿ. ಕೆಲವೊಂದು ಸಲ ರೂಟೀನ್ ಆಗಿರುತ್ತೆ ಕೆಲಸಕ್ಕೆ ಹೋಗಿ ಬರುವಾಗ. ಬಟ್ ಸಮ್ ಟೈಮ್ ಆದಷ್ಟು 90% ನಾನು ಮನೇಲಿ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಅದರಲ್ಲೂ ಕೂಡ ಹೆಲ್ತಿ ಆಪ್ಷನ್ಸ್ನ ನಾನು ತುಂಬಾ ಚೂಸ್ ಮಾಡ್ತೀನಿ. ನನ್ನ ಮೆನು ಪ್ಲಾನ್ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ, ಖಂಡಿತ ಒಂದ್ಸಲ ಆದರೂ ಕೂಡ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಆ್ಯಸ್ ಅ ಲೆಕ್ಚರರ್ ಆಗಿ ಆರ್ ಆ್ಯಸ್ ವರ್ಕಿಂಗ್ ವುಮೆನ್ ಆಗಿ ನನ್ನ ಒಂದು ರೂಟೀನ್ ಹೇಗಿತ್ತು ಏನು ಅಂತ ಹೇಳಿ
ನಿಮಗೂ ಕೂಡ ಸ್ವಲ್ಪನಾದ್ರು ಪ್ರೊಡಕ್ಟಿವ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ರೂಟೀನನ್ನು ಕೂಡ ಆದಷ್ಟು ಪ್ರೊಡಕ್ಟಿವ್ ಆಗಿ ಇಟ್ಕೊಂಡು ನಿಮ್ಮ ಲೇಸಿನೆಸ್ಸಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ. ಖಂಡಿತ ನೀವು ಅಂದ್ಕೊಂಡಿರೋಂತಹ ಕೆಲಸಗಳಾಗಬಹುದು ಅಥವಾ ನಿಮ್ಮ ರೂಟೀನ್ ಆಗ್ಬೋದು ಒಂದಲ್ಲ ಒಂದಿನ ಸಕ್ಸಸ್ಫುಲ್ ಅಂತ ನಿಮಗೇ ಅನಿಸುತ್ತೆ. ನಾವು ಬೇರೆ ಯಾರಿಗೂ ಡಿಸೈಡ್ ಮಾಡಬೇಕಾಗಿಲ್ಲ, ಜಡ್ಜ್ ಮಾಡಬೇಕಾಗಿಲ್ಲ. ಬೇರೆಯವರು ನಮ್ಮನ್ನು ನಾವು ಜಡ್ಜ್ ಮಾಡಿಕೊಂಡಾಗ ನಮ್ಮ ರೂಟೀನ್ ಹೇಗಿದೆ, ನಾವು ಹೇಗಿದ್ದೀವಿ ಲೈಫ್ ಸ್ಟೈಲ್ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಅದ್ರ ಮೇಲೆ ನಿಮ್ಮನ್ನು ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.